ಹಿಂದಿನ ಭಾಗದಲ್ಲಿ ಅರ್ಜುನ್ಗೆ ತಾನೊಬ್ಳು ಮೋಸಗಾರ್ತಿನ ಪ್ರೀತಿ ಮಾಡಿದೆ ಅನ್ನೋದು ಅರ್ಥ ಆಗುತ್ತೆ. ತನ್ನ ಹೆಂಡತಿ ಸುಚಿತ್ರಾ ಬಳಿ ಕ್ಷಮೆ ಕೂಡ ಕೇಳ್ತಾನೆ. ಅವಳ ಜೊತೆ ಬದುಕಬೇಕು ಅಂತ ಇನ್ನೊಂದು ಚಾನ್ಸ್ ಕೇಳ್ತಾನೆ. ಆದರೆ ಅರ್ಜುನ್ ಗರ್ಲ್ಫ್ರೆಂಡ್ ಕೀರ್ತಿ ಇಷ್ಟಕ್ಕೆ ಸುಮ್ಮನಾಗ್ಬಿಡ್ತಾಳ ಅಥವಾ ಅರ್ಜುನ್ ಜೀವನಕ್ಕೆ ಮತ್ತೆ ಬರ್ತಾಳ ಅನ್ನೋದನ್ನ ಈ ಎಪಿಸೋಡ್ನಲ್ಲಿ ನೋಡೋಣ. ಹಲೋ, ನೀನು ಯಾಕೆ ಕಾಲ್ ಮಾಡಿದೆ? ನಾನು ಅವತ್ತೇ ಹೇಳಿದ್ದೀನಲ್ವಾ, ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ ಅಂತ, ಅಸಹ್ಯ ಆಗುತ್ತೆ ಅಂತ. ಮತ್ತು ಯಾವ ಮುಖ ಇಟ್ಕೊಂಡು ನನಗೆ ಫೋನ್ ಮಾಡಿದ್ಯಾ? ನಿನಗೆ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ವಾ? ಏನು ಬೇಬಿ ನೀನು ಇಷ್ಟು ಬೇಗ ದೂರ ಹೋಗು ಅಂದರೆ ಹೇಗೆ ಹೋಗೋಕ್ಕಾಗುತ್ತೆ ಹೇಳು? ನನ್ನ ನಿನ್ನ ಸಂಬಂಧ ಅಷ್ಟು ಈಸಿಯಾಗಿ ಮರೆಯೋಕ್ಕಾಗುತ್ತಾ? ಮರೆಯೋ ಅಂಥದ್ದ ನೀನೇ ಹೇಳು ಬೇಬಿ. ನೋಡು ಕೀರ್ತಿ, ಇನ್ನೂ ಜಾಸ್ತಿ ಮಾತಾಡಬೇಡ. ನಿನ್ನ ಕಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಇನ್ನೂ ನನ್ನ ಕೇಳೋದ್ಬೇಡ. ಏನು ಅರ್ಜುನ್ ನೀನು ಯಾವಾಗಲೂ ನನ್ನ ಚಿನ್ನ ರನ್ನ ಮುದ್ದು ಬಂಗಾರ ಅಂತ ಇದ್ದೋನು ಇವತ್ತೇನು ಹೊಸದಾಗಿ ಹೆಸರು ಹೇಳ್ತಿದ್ಯಲ್ಲ, ಯಾಕೆ ಬೇಬಿ? ನೋಡು ಕೀರ್ತಿ, ಸುಮ್ಮನೆ ನನಗೆ ಡಿಸ್ಟರ್ಬ್ ಮಾಡಬೇಡ. ನೀನು ಎಂಥವಳು ಅಂತ ಗೊತ್ತಾದ್ಮೇಲೂ ನಿನ್ನ ಜೊತೆ ಮಾತಾಡ್ತಾ ಕೂರೋಕೆ ನನಗೇನು ತಲೆ ಕೆಟ್ಟಿಲ್ಲ. ಅದು ಹೆಂಗೆ ಬೇಬಿ ಸುಮ್ಮನೆ ಇರ್ತೀಯಾ? ಹೇಗೂ ನಿಂಗೆ ನಿನ್ನ ಹೆಂಡತಿಗೆ ಕರೆಕ್ಟಾಗಿ ಪರಿಚಯನೇ ಆಗಿಲ್ಲ. ಇನ್ನು ಯಾವಾಗಲೂ ನನ್ನ ಜೊತೆನೇ ಇದ್ರೆ ಹೇಗೆ ತಾನೇ ಪರಿಚಯ ಆಗತ್ತೆ? ಇನ್ನು ಅವಳಿಗಿದೆಲ್ಲ ಗೊತ್ತಾದರೆ ಆಮೇಲೆ ನಿನ್ನ ಪರಿಚಯನೂ ಮಾಡ್ಕೊಳ್ಳಲ್ಲ ಬಿಡು. ಅದಕ್ಕೆ ಬೇಬಿ ನಾನು ಹೇಳ್ತಾ ಇರೋದು, ಆಗಿದ್ದಾಯ್ತು. ನಮ್ಮಲ್ಲಿ ಯಾಕೆ ಬೇಬಿ ಜಗಳ ಇಲ್ಲ? ಮತ್ತೆ ಇಬ್ರು ಕಾಂಪ್ರಮೈಸ್ ಆಗೋಣ ಬೇಬಿ. ಯಾಕೆ ಕೀರ್ತಿ, ನಿನಗೆ ಡೇ ಬರೋ ಬಾಯ್ ಫ್ರೆಂಡ್ ಬಂದಿಲ್ಲ ಅನ್ಸುತ್ತಲ್ವಾ? ಅದಕ್ಕೆ ನನಗೆ ಫೋನ್ ಮಾಡಿದೀಯಾ? ಛೀ, ನೀನೆಂತವಳೆ? ದುಡ್ಡಿಗೋಸ್ಕರ ಕಂಡುಕೊಂಡವ್ರಿಗೆಲ್ಲ ಮೈ ಮಾರ್ಕೋತಿದ್ಯಲ್ಲ. ಸುಚಿತ್ರಾ ಹೇಳಿದ್ದೆ ಸರಿ, ನಿಮ್ಮಂಥವ್ರು ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ. ನಿನ್ನಂಥವ್ರಿಗೆ ಪ್ರೀತಿ ಪ್ರೇಮ ಇದೆಲ್ಲ ಮುಖ್ಯ ಅಲ್ಲ. ನೋಡು, ನನಗೆ ಫೋನ್ ಮಾಡಿ ತಲೆ ತಿನ್ಬೇಡ. ಸುಮ್ಮನೆ ದೂರ ಇದ್ಬಿಡು. ಗುಡ್ ಬಾಯ್. ಹೇ ಇರು, ನಾನಿನ್ನ ಮಾತಾಡ್ತಾ ಇದ್ದೀನಿ ಬೇಬಿ. ಅಂದರೆ ಬೇಬಿ, ನಿನಗೆ ನಿನ್ನ ಹೆಂಡತಿಗೆ ಕಾಂಪ್ರಮೈಸ್ ಆಗಿದೆ ಅಂದರೆ ಅವಳಿಗೂ ನನ್ನ ಬಗ್ಗೆ ಎಲ್ಲ ಗೊತ್ತಾಗಿರುತ್ತೆ ಅಲ್ವಾ? ಹಾಗಾದರೆ ಒಳ್ಳೇದಾಯ್ತಲ್ವಾ ಬೇಬಿ? ಡೈಲಿ ಮೀಟ್ ಮಾಡೋಕೆ ಆರಾಮಾಗಿ ಬರ್ಬೋದು. ಛೀ, ನೀನೆಂತ ಹೆಣ್ಣೆ? ತಪ್ಪು ಮಾಡೋದೆಲ್ಲ ಮಾಡಿಕೊಂಡು ತಪ್ಪು ಮಾಡಿದ್ದೀನಿ ಅನ್ನೋ ಸ್ವಲ್ಪನೂ ಗಿಲ್ಟ್ ಇಲ್ಲದೆ ಮತ್ತೆ ಮೀಟ್ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಥೂ. ಸಾಕು ಅರ್ಜುನ್, ನಾನು ನೋಡ್ತಾನೆ ಇದ್ದೀನಿ, ತುಂಬ ಮಾತಾಡ್ತಾ ಇದೆಯಾ. ನಾನೊಬ್ಳೇ ತಪ್ಪು ಮಾಡಿರೋದಾ? ನೀನು ತಪ್ಪು ಮಾಡಿಲ್ವಾ? ನಿನ್ನ ಹೆಂಡತಿ ಬಿಟ್ಟು ನನ್ನ ಹತ್ರ ಬಂದಿಲ್ವಾ ನೀನು? ಸರಿ, ನಿನಗೆ ಹೇಗೂ ನನ್ನ ಬಗ್ಗೆ ಗೊತ್ತಾಗಿದೆ ತಾನೇ? ಸೊ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಏನಿಲ್ಲ, ವಿಷಯ ಇಷ್ಟೇ. ಇಷ್ಟು ದಿನ ನನಗೆ ಹೇಗೆ ಹಣ ಗಿಫ್ಟ್ ಎಲ್ಲ ತಂದ್ಕೊಡ್ತಿದ್ಯೋ ಹಾಗೆ ಇನ್ಮೇಲೂ ನೀನು ನನಗೆ ತಂದ್ಕೊಡ್ಬೇಕು. ಛೀ, ನಿನ್ನ ಕಂಡ್ರೇನೆ ಆಗ್ದಿದ್ದವನು, ನಿನ್ನ ಮುಖ ನೋಡೋಕೆ ಇಷ್ಟ ಇಲ್ದಿದ್ದವನು ನಾನು ನಿನಗೆ ಹಣ ತಂದ್ಕೊಡ್ಬೇಕಾ? ನಿನಗೆ ಕೇಳೋಕೆ ಹೆಂಗಾರು ಮನ್ಸು ಬರ್ತಿದೆ? ಹೌದು ಬೇಬಿ, ಕೊಡಲೇಬೇಕು. ನೀನು ಇವತ್ತು ತಂದು ಕೊಟ್ಟಿಲ್ಲ ಅಂದರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ. ನಿನ್ನ ಅಪ್ಪ ಅಮ್ಮನ ಹತ್ರ ಎಲ್ಲ ವಿಷಯನೂ ಹೇಳ್ತೀನಿ. ಏನು ಮಾಡಲಿ? ನೋಡು ಕೀರ್ತಿ, ಹಾಗೆಲ್ಲ ಮಾಡಬೇಡ. ನೀನು ಹಾಗೆಲ್ಲ ಮಾಡಿ ನನ್ನ ಅಪ್ಪ ಅಮ್ಮನ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ. ಸರಿ, ಹಾಗಾದರೆ ನಾನು ಕೇಳಿದಷ್ಟು ಹಣ ಕೊಡು ಅಷ್ಟೇ. ರೀ, ಯಾರ ಹತ್ರ ಮಾತಾಡ್ತಿದ್ದೀರಾ? ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಏನಾಯಿತು? ಅಯ್ಯೋ, ಏನು ಮಾಡಲಿ? ಹೇಳಿಬಿಡ್ಲಾ? ಹೇಳಿದರೆ ಏನಾದರೂ ತಪ್ಪು ತಿಳ್ಕೊತಾಳೋ ಏನೋ. ಏನು ಮಾಡಲಿ? ಅಯ್ಯೋ ಯಾಕ್ರಿ, ನಾನು ಕೇಳ್ತಾನೆ ಇದ್ದೀನಿ, ನೀವೇನೋ ಬೇರೆ ಯೋಚನೆ ಮಾಡ್ತಿದ್ದೀರಾ. ಏನಾಯಿತು? ಅದು ಸುಚಿತ್ರಾ, ಅದು ಏನು ಅಂದರೆ ಅದು... ಅಯ್ಯೋ, ಅದು ಏನು ಅಂತ ಬೇಗ ಹೇಳ್ರಿ. ಸುಮ್ಮನೆ ಅದು ಇದು ಅಂತ ರಾಗ ಹೇಳಿಬೇಡಿ ನೀವು. ಅದು ಸುಚಿತ್ರಾ, ಕೀರ್ತಿ ಫೋನ್ ಮಾಡಿದ್ಲು. ಏನು? ಅವಳು ಫೋನ್ ಮಾಡಿದ್ಲಾ? ಅವಳು ಯಾಕೆ ನಿಮಗೆ ಫೋನ್ ಮಾಡಿದ್ಲು? ಅದೇನಂದರೆ, ನಾನು ಅವಳು ಕೇಳಿದಷ್ಟು ಹಣ ಕೊಡಬೇಕಂತೆ. ಕೊಟ್ಟಿಲ್ಲ ಅಂದರೆ ನಿಮ್ಮ ಮನೆಗೆ ಬರ್ತೀನಿ, ನೀನು ನಾನು ಜೊತೆಗಿರೋ ಫೋಟೋಸ್ನ ಎಲ್ರಿಗೂ ತೋರಿಸ್ತೀನಿ ಅಂತ ಹೇಳ್ತಿದ್ದಾಳೆ ಸುಚಿ. ನಿಮಗಾಗಬೇಕಾದ್ರೆ ಕಂಡು ಬೇಲಿನೆಲ್ಲ ಹಾರೋಕೆ ಹೋದ್ರೆ ಹೀಗೆ ಆಗೋದು ಕೊನೆಯಲ್ಲಿ. ಅಯ್ಯೋ ಪ್ಲೀಸ್ ಸುಚಿ, ತಪ್ಪು ಮಾಡಿರೋದನ್ನ ನಾನೇ ಅರ್ಥ ಮಾಡ್ಕೊಂಡಿದ್ದೀನಲ್ವಾ. ಮತ್ತೆ ಚುಚ್ಚಿ ಮಾತಾಡಬೇಡ ಕಣೆ. ಅವಳಿಗೆ ಮನೆಗೆ ಬಂದರೆ ಅಪ್ಪ ಅಮ್ಮನ ಎದುರಿಗೆ ನನಗೆ ತಲೆ ಎತ್ಕೊಂಡಿರೋಕ್ಕಾಗಲ್ಲ. ಪ್ಲೀಸ್ ಸುಚಿ, ಏನಾದರೂ ಮಾಡು. ನೋಡು, ಮತ್ತೆ ಫೋನ್ ಬಂತು. ಏನು ಬೇಬಿ ನೀನು, ಹೆಂಡತಿ ಬಂದಕ್ಕೂ ಫೋನ್ ಕಾಲೇ ಕಟ್ ಮಾಡಿಬಿಟ್ಟೆಲ್ಲ. ಹೆಂಡತಿಗೆಲ್ಲ ವಿಷಯನೂ ಗೊತ್ತಾಗಿದೆ ಅಂತ ಹೇಳಿದೆ, ಆದರೆ ಏನು ತುಂಬ ಹೆದರ್ತಾ ಇದೆಯಾ? ನೋಡು ಕೀರ್ತಿ, ಇಷ್ಟು ದಿನ ಆಗಿದ್ದೇನೋ ಆಗೋಯ್ತು. ಇನ್ಮೇಲೆ ನನ್ನ ಗಂಡನ ಸುದ್ದಿಗೆ ಬರಬೇಡ. ಸುಮ್ಮನೆ ನಿನ್ನ ಪಾಡಿಗೆ ನೀನಿದ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದರೆ ಪರಿಣಾಮ ಚೆನ್ನಾಗಿರಲ್ಲ. ಓ, ಏನು ನನಗೆ ಧಮಕಿ ಹಾಕ್ತಿದ್ಯಾ ಸುಚಿತ್ರಾ ನೀನು? ನಿನ್ನ ಗಂಡ ನಾನು ಜೊತೆಲಿರುವಾಗ ತೆಗೆದಿರೋ ಅದೆಷ್ಟೋ ಪ್ರೈವೇಟ್ ಫೋಟೋಸ್ ಇದ್ದಾವೆ.
ಅವೆಲ್ಲ ಪಬ್ಲಿಕ್ ಆಗಬಾರ್ದು ಅಂದರೆ ನನಗೆ 1,00,000 ಕೊಡೋಕೆ ಹೇಳು ನಿನ್ನ ಗಂಡನ ಹತ್ರ. ಅಷ್ಟೇ ಅಷ್ಟೇ ಸಾಕು. ಏನು 1,00,000ನಾ? ನೋಡು ಕೀರ್ತಿ, ಇದ್ಯಾಕೋ ತುಂಬ ಅತಿ ಆಯ್ತು ನಿಂದು. ನೀನು ಏನು ಮಾಡ್ಕೋತೀಯೋ ಮಾಡ್ಕೋ ಹೋಗು. ಆದರೆ ನಿನಗೆ ಮಾತ್ರ 1 ಪೈಸೆನೂ ನನ್ನ ಕಡೆಯಿಂದನೂ ಕೊಡಲ್ಲ, ನನ್ನ ಗಂಡನೂ ಕೊಡಲ್ಲ. ಬೇಡ ಸುಚಿತ್ರಾ, ನೀನನ್ನ ಕೆಣಕ್ತಾ ಇದೆಯಾ. ಪರಿಣಾಮ ನಿನಗೆ ಕೆಟ್ಟದಾಗಿರುತ್ತೆ. ಅಯ್ಯೋ ಇದೇನು ಸುಚಿ, ಹೀಗೆ ಹೇಳಿ ಫೋನ್ ಕಟ್ ಮಾಡಿಬಿಟ್ಟೆ. ಈಗ ಅವಳನ್ನ ರೊಚ್ಚಿಗೆ ಎಬ್ಸಿದ್ರೆ ಅವಳು ನಿಜವಾಗ್ಲೂ ಮನೆಗೆ ಬಂದರೆ ಬರಲಿ, ಅವಳು ಬರ್ತಾಳೆ ಅಂತ ಅವಳಿಗೆ ಎದುರ್ಕೊಂಡು ಇರೋ ಬರೋ ದುಡ್ಡೆಲ್ಲ ಕೊಡೋಕ್ಕಾಗಲ್ಲ. ಇಷ್ಟಕ್ಕೆಲ್ಲ ಕಾರಣನೇ ನೀವು. ಹೇಗಾದರೂ ಸರಿ ಮಾಡ್ಕೊಳ್ಳಿ, ನನಗೇನು. ಅಯ್ಯೋ ದೇವ್ರೆ, ಇವಳಿಗೆ ವಿಷಯ ಹೇಳ್ದೆ ಇದ್ದಿದ್ರೇನೆ ಒಳ್ಳೇದಿತ್ತು. ಅವಳೇನಾದರೂ ಇವಾಗ ಬಂದರೆ. ಪಾಪ ಅರ್ಜುನ್ ಕೀರ್ತಿಗೆ ಹಣ ಕೊಟ್ಟು ಹೇಗೋ ಸೆಟ್ಲ್ ಮಾಡ್ಕೋತಿದ್ದ. ಆದರೆ ಸುಚಿತ್ರನಿಗೆ ಮೊಬೈಲ್ ಕೊಟ್ಟು ಕೀರ್ತಿನ ಸುಮ್ಮನೆ ರೊಚ್ಚಿಗೆ ಎಬ್ಬಿಸ್ತಾಳೆ. ಇವಾಗ ಅರ್ಜುನ್ ಫುಲ್ ಟೆನ್ಷನ್ ಆಗಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಮನೆಗೆ ಯಾರೋ ಬರ್ತಾರೆ. ಅರ್ಜುನ್, ಅರ್ಜುನ್ ಎಲ್ಲೋ ಇದೆಯಾ? ಹಾಳಾದವನೆ, ಬಾರೋ ಇಲ್ಲಿ. ನನ್ನ ಮಗ ಶ್ರೀರಾಮಚಂದ್ರ ಅನ್ಕೊಂಡು ಬಂಗಾರದಂತ ಹುಡುಗಿನ ಸೊಸೆ ಮಾಡ್ಕೊಂಡಲ್ಲೋ. ಆದರೆ ನೀನು ಇಂಥ ಕೆಲಸ ಮಾಡಿದ್ಯಲ್ಲೋ. ಛೀ, ಯಾಕೋ ಇಂಥ ಕೆಲಸ ಮಾಡಿದೆ? ಅದು ಅಮ್ಮ ಏನಂದ್ರೆ. ಅತ್ತೆ, ನಾನು ಹೇಳ್ತೀನಿ, ನೀವು ಅಂದ್ಕೊಂಡಿರೋ ಹಾಗೆ ಇವಳು ಹೇಳ್ಕೊಂಡಿರೋ ಹಾಗೆ ತುಂಬ ಒಳ್ಳೆಯವಳಂತೂ ಅಲ್ಲ ಅತ್ತೆ ಇವಳು. ಅಂದ್ರೆ ಏನು ಹೇಳ್ತಿದ್ಯಮ್ಮ ಸುಚಿ ನೀನು? ಹೌದು ಅತ್ತೆ, ಇವಳಿಗೆ ಮದುವೆ ಆಗಿ ಮಗು ಕೂಡ ಇದೆ. ಆದರೂ ಕೂಡ ಬೇರೆಯವ್ರ ಹತ್ರ ದುಡ್ಡು ಕೀಳೋಕ್ಕೋಸ್ಕರ ಈ ಪ್ರೀತಿ ಪ್ರೇಮದ ನಾಟಕ ಆಡ್ತಿದ್ದಾಳೆ. ದುಡ್ಡಿಗೋಸ್ಕರ ಪ್ರೀತಿ ಮಾಡೋ ಥರ ನಾಟಕ ಆಡೋದು, ಆಮೇಲೆ ಗೊತ್ತಾದ್ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೊಳ್ಳೋದು. ಇವಳು ಈ ನಾಟಕದಲ್ಲಿ ನಿಮ್ಮ ಮಗನೂ ಪಾತ್ರಧಾರಿ. ಹೌದಮ್ಮ, ಸುಚಿ ಹೇಳ್ತಾ ಇರೋದು ನಿಜ. ನಾನು ಇವಳನ್ನ ಪ್ರೀತಿಸಿದ್ದು ನಿಜ. ಆದರೆ ಇವಳು ಇಂಥವಳು ಅಂತ ಗೊತ್ತಾದ್ಮೇಲೆ ನಾನು ದೂರ ಆದೆ. ಆದರೆ ಇವಳಿಗೆ ಹಣ ಸಿಗಲ್ಲ ಅಂತ ಹೀಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳಮ್ಮ. ಏನು ಹೇಳ್ತಿದ್ಯಾ? ಇದೆಲ್ಲ ನಿಜಾನೇನೋ? ಹೌದತ್ತೆ, ಇವಳು ಹಣೆ ಬರ ಇಷ್ಟೆಲ್ಲ ಗೊತ್ತಾದ್ಮೇಲೂ ನಾವು ಇವಳನ್ನ ಹೀಗೆ ಬಿಡಬಾರ್ದು. ಪೊಲೀಸಿಗೆ ಹಿಡ್ಕೊಡ್ಬೇಕು. ಪೊಲೀಸ್ನ ಬರಕ್ಕೆ ಹೇಳಿದ್ದೀನಿ. ನೋಡಿ, ದಯವಿಟ್ಟು ಹಾಗೆ ಮಾಡಬೇಡಿ. ನೀವು ಹೇಳಿದ್ದೇನೋ ನಿಜ. ದುಡ್ಡಿಗೋಸ್ಕರನೇ ಪ್ರೀತಿ ಮಾಡೋ ನಾಟಕ ಮಾಡ್ತೀನಿ ಅಂತ. ಆದರೆ ಆ ದುಡ್ಡು ನನಗೋಸ್ಕರ ಅಲ್ಲ. ಇವಾಗೇನು ಸಿಕ್ಕಾಕೋತೀನಿ ಅಂತ ಹೊಸ ನಾಟಕ ಮಾಡ್ತಿದ್ಯಾ? ಇಲ್ಲ ಸುಚಿತ್ರಾ, ನಾನು ಹೇಳ್ತಾ ಇರೋದೆಲ್ಲ ನಿಜ. ನಮ್ಮದು ತುಂಬ ಬಡ ಕುಟುಂಬ. ನನ್ನ ಗಂಡಂಗೆ ರೀಸೆಂಟಾಗಿ ಆಕ್ಸಿಡೆಂಟ್ ಆಯಿತು. ಅವರು ಹಾಸ್ಪಿಟಲಲ್ಲಿದ್ದಾರೆ. ಆದರೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ನಾನು ಯಾರು ಅಂತಾನೆ ಕಂಡಿಡಿಯೋ ಅಷ್ಟು ಬುದ್ಧಿ ಇಲ್ಲ ಅವ್ರಿಗೆ. ಯಾಕೆ ಅಂದರೆ ಆ ಆಕ್ಸಿಡೆಂಟ್ನಲ್ಲಿ ತಲೆಗೆ ತುಂಬ ಬಲವಾದ ಪೆಟ್ಟು ಬಿದ್ದು ಅವ್ರ ನೆನಪಿನ ಶಕ್ತಿನೇ ಕಳ್ಕೊಂಡಿದ್ದಾರೆ. ಡಾಕ್ಟರು ಆಪ್ರೇಷನ್ ಮಾಡಿದ್ರೆ ಮಾತ್ರ ಸರಿಯಾಗೋದು, ತುಂಬ ಖರ್ಚಾಗುತ್ತೆ ಅಂತಲೂ ಹೇಳಿದ್ರು. ನನ್ನ ಜೀವನದಲ್ಲಿ ಅವರೇ ಎಲ್ಲ. ಅದಕ್ಕೆ ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಎಲ್ಲರ ಹತ್ರನೂ ಸಹಾಯ ಕೇಳಿದೆ. ಆದರೆ ಯಾರೂ ಸಹಾಯ ಮಾಡಲೇ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಇದರಿಂದ ಬಂದಿರೋ ಹಣನ ಹಾಸ್ಪಿಟಲಿಗೆ ಕೊಡ್ತೀನಿ. ಅವ್ರಿಗಿನ್ನ ಟ್ರೀಟ್ಮೆಂಟ್ ಆಗ್ತಾ ಇದೆ. ಈ ಉದ್ದೇಶದಿಂದಾನೇ ನಾನು ಈ ಕೆಲಸ ಮಾಡ್ತಾ ಇರೋದು. ಅಲ್ಲಮ್ಮ ಕೀರ್ತಿ, ನಿನ್ನ ಗಂಡನ ಉಳಿಸ್ಕೊಳ್ಳೋಕ್ಕೆ ಬೇರೆಯವ್ರ ಗಂಡನ ಬಳಸ್ಕೊಳ್ಳೋದು ಎಷ್ಟು ಸರಿನಮ್ಮ? ನೀನೇ ಹೇಳು. ನೀವು ಹೇಳೋದು ಸರಿ ಆಂಟಿ. ಆದರೆ ನನ್ನ ಗಂಡನಿಗಿಂತ ಬೇರೆಯವ್ರ ಗಂಡ ನನಗೆ ಮುಖ್ಯ ಆಗಲ್ಲ ಅಲ್ವಾ? ಆದರೆ ಕೀರ್ತಿ, ನೀವು ಹೀಗೆಲ್ಲ ಮಾಡಿ ದುಡ್ಡು ಮಾಡಿ ನಿಮ್ಮ ಗಂಡನ ಉಳಿಸ್ಕೊಂಡ್ರೆ ಅವ್ರಿಗೇನಾದರೂ ಗೊತ್ತಾದರೆ ಹೀಗೆ ಉಳಿಸ್ಕೊಂಡಿದ್ದೀರಾ ಅಂತ ಅವ್ರು ನಿಜವಾಗ್ಲೂ ಸತ್ತೋಗ್ತಾರೆ. ಯಾಕಾದರೂ ಬದುಕಿದ್ನೋ ಅಂತ ಸಂಕಟ ಪಡ್ತಾರೆ. ಹೌದು ಕೀರ್ತಿ, ನೋಡು, ಆಗಿರೋದೇನೋ ಆಯಿತು. ನಿನ್ನ ಉದ್ದೇಶ ಸರಿನೇ ಇರ್ಬೋದು. ಆದರೆ ನೀನು ಮಾಡ್ತಾ ಇರೋ ಕೆಲಸ ತುಂಬ ದೊಡ್ಡ ತಪ್ಪು. ಇದೆಲ್ಲ ನಿನ್ನ ಗಂಡನಿಗೆ ಗೊತ್ತಾದರೆ ಅವ್ನು ಬದುಕಿದ್ದು ಸತ್ತಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ನ ಗಂಡನ ಟ್ರೀಟ್ಮೆಂಟ್ಗೆ ನಾನು ಹೆಲ್ಪ್ ಮಾಡ್ತೀನಿ. ನೀನು ದಯವಿಟ್ಟು ಇದನ್ನೆಲ್ಲ ಬಿಟ್ಟು ನಿನ್ನ ಗಂಡಂಗೋಸ್ಕರ ಬದುಕು. ತುಂಬ ಥ್ಯಾಂಕ್ಸ್ ಅರ್ಜುನ್. ನನ್ನಿಂದ ನಿಮಗೆ ಮೋಸ ಆಗಿದೆ ಅಂತ ಗೊತ್ತಿದ್ದು ನೀವು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಿ. ನನ್ನಿಂದ ನಿಮ್ಗೆಲ್ರಿಗೂ ತೊಂದರೆ ಆಗಿದೆ. ನನ್ನ ದಯವಿಟ್ಟು ಕ್ಷಮಿಸಿ. ಇನ್ಯಾವತ್ತೂ ನಿಮಗೆ ತೊಂದರೆ ಮಾಡಲ್ಲ ನಾನು. ನನ್ನಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನೋಡು ಕೀರ್ತಿ, ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಬೇಜಾರು ಮಾಡ್ಕೋಬೇಡ. ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಮುಂದೆ ನಿನ್ನ ಗಂಡನ ಜೊತೆ ಸುಖವಾಗಿರು, ಅಷ್ಟೇ ಸಾಕು ನಮಗೆ. ಕೊನೆಗೂ ಅರ್ಜುನ್ಗೆ ಕೀರ್ತಿಯಿಂದ ಮುಕ್ತಿ ಸಿಗತ್ತೆ. ಮನೇಲಿ ಕೂಡ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ತಂದೆ ತಾಯಿ ಕೂಡ ಮಗ ಮಾಡಿರೋ ತಪ್ಪನ್ನ ಕ್ಷಮಿಸಿ ಮಗನ ಒಪ್ಕೋತಾರೆ. ಹಾಗೆ ಗಂಡ ಹೆಂಡತಿ ಕೂಡ ಒಂದಾಗ್ತಾರೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ. ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.